ರಾಜ್ಯದ 3 ಕಡೆಗಳಲ್ಲಿ ಇವತ್ತು ಯುದ್ಧ ಸೈರನ್ ಮೊಳಗ್ತಾ ಇದೆ. ಮಾಕ್ ಡ್ರಿಲ್ ಅನ್ನು ನಡೆಸಲಾಗ್ತಾ ಇದ್ದು ಹೇಗೆ ಮಾಕ್ ಡ್ರಿಲ್ ನಲ್ಲಿ ಜನ ಅಲರ್ಟ್ ಆಗಿದ್ದಾರೆ, ಇದಕ್ಕೆ ರಕ್ಷಣಾ ಸಿಬ್ಬಂದಿಗಳ ಕಾರ್ಯ ಹೇಗಿರುತ್ತೆ, ಅವರ ಒತ್ತಡ ಹೇಗಿರುತ್ತೆ ಅನ್ನೋದನ್ನ ತೋರಿಸುವಂತಹ ಕೆಲಸ. ಅಂತಹ ಸಂದರ್ಭದಲ್ಲಿ ನಾಗರಿಕರು ಯಾವ ರೀತಿಯಾಗಿ ಲಾಡರನ್ನು ಹಾಕೊಂಡು ಅದನ್ನ ಹತ್ತೋದ್ರ ಮೂಲಕ ನೀರಾಕಿ ಅಲ್ಲಿರುವಂತ ಜನರನ್ನ ಸುರಕ್ಷಿತವಾಗಿ ಹೊರಗಡೆ ಕರೆತರಲಿಕ್ಕೆ ಈಗಾಗಲೇ ಅಗ್ನಿಶಾಮಕ ದಳದವರು ಮತ್ತೆ ವಿಪತ್ತು ಸ್ಪಂದನಾ ಪಡೆ ಕಾರ್ಯಾಚರಣೆ ಮಾಡ್ತಿರುವಂತದನ್ನ ನಾನು ತೋರಿಸ್ತಾ ಇದ್ದೀನಿ. ಈಗ ಕಟ್ಟಡ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಿದೆ. ಆ ಬೆಂಕಿ ಆವರಿಸಿಕೊಂಡಿರುವಂತ ಕಟ್ಟಡವನ್ನ ಆರಂಭದಲ್ಲಿ ಬೆಂಕಿ ನಿಂದಿಸಿ ಒಳಗಡೆ ಇರುವಂತ ಜನರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಈಗಾಗಲೇ ವಿಪತ್ತು ಅಂದ್ರೆ ಸ್ಪಂದನಾ ಪಡೆ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬಂದಿರುವುದನ್ನು ನೋಡ್ತಾ ಇದ್ದೀನಿ. ಈಗಾಗಲೇ ಆ ಬೆಂಕಿ ಹೊತ್ಕೊಂಡಿರುವುದನ್ನ ನಂದಿಸುವ ಕೆಲಸವನ್ನ ಫೈರ್ ಇಂಜಿನ್ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಿರುವಂತದನ್ನ ನಾನು ತೋರಿಸ್ತಾ ಇದ್ದೀನಿ. ಒಂದು ಕಡೆ ಈಗಾಗಲೇ ಕಟ್ಟಡದಲ್ಲಿರುವಂತದನ್ನ ರೆಸ್ಕ್ಯೂ ಮಾಡಿ ಹೊರತರುವ ಕೆಲಸವನ್ನ ವಿಪತ್ತು ಸ್ಪಂದನಾ ಪಡೆ ಮಾಡ್ತಿರುವಂತದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಟ್ಟಡದಲ್ಲಿ ಬೆಂಕಿ ಆವರಿಸಿಕೊಂಡಿದ್ದಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡಿ SDRF ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡ್ತಿರುವಂತದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಷ್ಟು ಜನ ಅಂದ್ರೆ ಆ ಬೆಂಕಿಯಲ್ಲಿ ಒಂದಷ್ಟು ಗಾಯಗಳಾಗಿರುವಂಥದ್ದು, ಜೊತೆಗೆ ಈ ಹೊಗೆಯಿಂದ ಸಂಪೂರ್ಣವಾಗಿ ಅವರು ತೋರಿಸ್ತಾ ಇದ್ದೀನಿ. ಈಗಾಗಲೇ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಒಂದಷ್ಟು ಆರೋಗ್ಯವಾಗಿ ಸಮಸ್ಯೆ ಆಗಿರುವವರನ್ನ ಆಂಬ್ಯುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡ್ತಿರುವಂಥದ್ದು. ಹೀಗೆ ಒಂದು ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಣುಕು ಕವಾಯತನ್ನು ಈಗ ಮಾಡಿ ತೋರಿಸಲಾಗಿದೆ. ಕಟ್ಟಡದ ಮೇಲೆ ಬೆಂಕಿ ಸಂಪೂರ್ಣವಾಗಿ ಆವರಿಸಿತ್ತು. ಅದನ್ನು ಇಮ್ಮಿಡಿಯೇಟಾಗಿ ಒಂದು ಏಣಿಯ ಸಹಾಯದೊಂದಿಗೆ ಆ ಕಟ್ಟಡದ ಮೇಲ್ಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಕಂಪ್ಲೀಟಾಗಿ ಅಗ್ನಿ ನಂದಿಸುವಂತಹ ಕೆಲಸ ಆಗುತ್ತೆ. ಸಂಪೂರ್ಣವಾಗಿ ಹೊಗೆ ಆವರಿಸಿದ್ರಿಂದ ಕೆಲವರು ಗಾಯಗೊಂಡಿರ್ತಾರೆ. ಅಂಥವ್ರನ್ನ ರೆಸ್ಕ್ಯೂ ಮಾಡಿ ನಂತರ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಂತಹ ಸಂಪೂರ್ಣ ಚಿತ್ರಣವನ್ನು ಮಾಡಿ ತೋರಿಸಲಾಗಿದೆ. ಇಂತಹ ಸನ್ನಿವೇಶಗಳು ಬಂದಾಗ ಯಾವ ರೀತಿಯಾಗಿ ಅಗ್ನಿಶಾಮಕ ಸಿಬ್ಬಂದಿಗಳ ಪಾತ್ರ ಇರುತ್ತೆ, ಪೊಲೀಸರ ಕರ್ತವ್ಯ ಇರುತ್ತೆ, ಅಲ್ಲಿ ವೈದ್ಯಕೀಯ ಸಿಬ್ಬಂದಿಗಳ ನೆರವು ಲಭ್ಯವಾಗುತ್ತೆ ಇತ್ಯಾದಿ ಈ ಒಂದು ಅಣುಕು ಪ್ರದರ್ಶನ ಮೂಲಕ ತೋರ್ಪಡಿಸಲಾಗ್ತಾ ಇದೆ. ಬಹಳ ಎತ್ತರದ ಒಂದು ಕಟ್ಟಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ಮೇಲ್ಭಾಗದಲ್ಲಿ ಬೆಂಕಿಯನ್ನು ಹಾಕೋ ಮೂಲಕವಾಗಿ ಇಂತಹ ಸನ್ನಿವೇಶಗಳಲ್ಲಿ ಹೇಗೆ ಕೆಲಸ ಆಗುತ್ತೆ ಅನ್ನೋದನ್ನು ತೋರಿಸುವಂತಹ ಕೆಲಸ, ಜನರಿಗೆ ಧೈರ್ಯ ತುಂಬುವಂತಹ ಕೆಲಸ ಮತ್ತು ಆ ಸಂದರ್ಭದಲ್ಲಿ ಪ್ಯಾನಿಕ್ ಆಗಿ ಅಗ್ನಿಶಾಮಕ ಸಿಬ್ಬಂದಿಗಳಿಗಾಗಲಿ ಅಥವಾ ವೈದ್ಯರಿಗಾಗಲಿ ಸಮಸ್ಯೆ ಆಗಲಾರ್ದೆ ಅವರಿಗೆ ಸ್ಪಂದಿಸುವಂತಹ ರೀತಿಯಲ್ಲಿ ನೀವು ಹೇಗೆ ಇದಕ್ಕೆ ಒಗ್ಗಿಕೊಳ್ಬೇಕು ಅಂತಹ ಸಿಚುವೇಶನ್ ಬಂದಂಥ ಹೊತ್ತಲ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಈ ವಾಹನದಲ್ಲಿ ಕೇವಲ ರಕ್ಷಣೆ ಸಮರ್ಥತೆ ಒಂದೇ ಅಲ್ಲ, ಇದರೊಂದಿಗೆ ಅಗ್ನಿಶಮನದ ಸಮರ್ಥತೆಯು ಕೂಡ ಉಪಕರಣಗಳ ಅಳವಡಿಕೆಯು ಕೂಡ ಈ ವಾಹನದೊಂದಿಗೆ ಅನುರಣಿಸಗೊಂಡಿದೆ. BP5 ಎಷ್ಟು ಕ್ಯಾಪ್ಚರ್ ಹಾಕೊಂಡಿದ್ದೀರಾ? ಒಂದರ ಗಮನದಲ್ಲಿ ಗೊತ್ತಿರಬೇಕು. ರಾಜ್ಯದಲ್ಲಿ ವ್ಯಾಖ್ಯಾನದಿಂದ ಸಂಬಂಧಿಸುವ ಪ್ರತಿಯೊಂದು ಸುತ್ತು
ಸಂದರ್ಭಗಳಲ್ಲಿ ಅಗ್ನಿಪಥಗಳಾಗಲಿ ಮಾನವ ನಿರ್ಮಿತ ವಿಕೋಪಗಳಾಗಲಿ ರಕ್ಷಣಾ ಸಿಬ್ಬಂದಿಗಳು ಯಾವ್ಯಾವ ರೀತಿಯಲ್ಲಿ ಜನರನ್ನ ರಕ್ಷಣೆ ಮಾಡಬಹುದೋ ಆ ಎಲ್ಲ ರೀತಿಗಳನ್ನು ತೋರಿಸ್ತಾ ಇರುವಂತಹ ಪ್ರಯತ್ನ. ಒಂದು ಕಡೆಯಲ್ಲಿ ಕ್ರೇನ್ನ ಮೂಲಕವಾಗಿ ಕಟ್ಟಡದ ಮೇಲ್ಭಾಗದಲ್ಲಿ ಇದ್ದಾರೆ, ಅವರುಗಳು ಕೈ ಬೀಸಿ ನಾವಿಲ್ಲಿದ್ದೀವಿ ಅನ್ನೋದನ್ನ ಮೆಸೇಜ್ ಪಾಸ್ ಮಾಡಬೇಕು. ಯಾರೇ ಇಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಕೈ ಬೀಸುವ ಮೂಲಕವಾಗಿ ನಿಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ಬೇಕು. ಅಲ್ಲಿಗೆ ಕ್ರೇನ್ನ ಮೂಲಕವಾಗಿ ಬಂದು ರಕ್ಷಣಾ ಸಿಬ್ಬಂದಿಗಳು ನಿಮ್ಮನ್ನು ಅಲ್ಲಿಂದ ಲಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ಇನ್ನೊಂದು ಕಡೆಯಲ್ಲಿ ಏಣಿಗಳನ್ನು ಹಾಕ್ಕೊಂಡು ಆ ಕಟ್ಟಡಗಳ ಒಳ ಪ್ರವೇಶ ಮಾಡೋ ಮೂಲಕವಾಗಿ ಅಲ್ಲಿ ಯಾರಾದರೂ ಇದ್ದಾರಾ, ಅವ್ರುಗಳು ಹೊರಕ್ಕೂ ಬರಲಾರ್ದೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ ಅವ್ರುಗಳನ್ನ ಸೇಫ್ ಮಾಡೋದು ಹೇಗೆ ಅನ್ನುವಂತಹ ಭಾಗವಾಗಿ ವಿಂಡೋಗಳ ಮೂಲಕವಾಗಿಯೋ ಅಥವಾ ಮತ್ತೊಂದು ಎಕ್ಸಿಟ್ ವೇ ಇರುತ್ತಲ್ಲ ಅದರ ಮಾರ್ಗವಾಗಿಯೋ ಹೋಗಿ ಅವ್ರನ್ನ ಲಿಫ್ಟ್ ಮಾಡುವಂತಹ ಕೆಲಸ ಹೇಗೆ ಅನ್ನೋದನ್ನ ತೋರಿಸಲಾಗ್ತಾ ಇದೆ. ಆ ಕಟ್ಟಡದ ಮೇಲೆ ಮೂವರು ನಿಂತು ಕೈ ಬೀಸ್ತಾ ಇದ್ರು, ನಮ್ಮನ್ನ ರಕ್ಷಣೆ ಮಾಡಿ ಯಾರಾದರೂ ಅಂತ ಅವರು ಅಂಗಲಾಚಿಸ್ತಾ ಇದ್ದಂತಹ ಒಂದು ಅಣುಕು ಪ್ರದರ್ಶನ. ಆಗ ದೊಡ್ಡ ಕ್ರೇನ್ ಆ ಒಂದು ಕಟ್ಟಡದ ಎತ್ತರದಿಂದ ಇನ್ನೂ ಎತ್ತರಕ್ಕಿದೆ ನೋಡಿ, ಅದು ನೇರ ಹೋಗಿ ಆ ಸ್ಥಳದಲ್ಲಿ ಲ್ಯಾಂಡ್ ಆಗುತ್ತೆ. ಆನಂತರ ಅಲ್ಲಿರುವಂತಹ ವ್ಯಕ್ತಿಗಳನ್ನು ಆ ಕ್ರೇನ್ನ ಸಹಾಯದೊಂದಿಗೆ ಕೆಳಕ್ಕೆ ನಿಧಾನವಾಗಿ ತಕ್ಷಣಕ್ಕೆ ಅವ್ರನ್ನ ಇಳಿಸ್ಬಿಟ್ರೂ ಕೂಡ ಅವರಿಗೆ ಅಷ್ಟು ಮೇಲಿಂದ ಒಮ್ಮೆಲೆ ಕೆಳಗೆ ನೋಡಿದಾಗ ಗಾಬರಿ ಆಗಬಹುದು, ಅವರು ಪ್ಯಾನಿಕ್ ಆಗಿ ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗಬಹುದು. ಅದಕ್ಕೆ ಅವಕಾಶವನ್ನು ಮಾಡಲಾರ್ದೆ ಅವ್ರನ್ನ ಕಾಮ್ ಡೌನ್ ಮಾಡಿ ನೀವು ಕೂಲ್ ಆಗಿರಿ, ನಿಮ್ಮನ್ನು ಸೇಫ್ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ನಿಧಾನವಾಗಿ ಅದನ್ನು ಇಳಿಸೋ ಮೂಲಕವಾಗಿ ಅವ್ರನ್ನ ಕೆಳಗಿಳಿಸುವಂಥ ಪ್ರಯತ್ನ. ಇನ್ ಕೇಸ್ ಆ ಭಾಗದಲ್ಲಿದ್ದು ಅವ್ರಿಗೇನಾದರೂ ತೀರಾ ಆರೋಗ್ಯ ಸಮಸ್ಯೆಗಳೇನಾದರೂ ಆಗಿಬಿಟ್ಟಿತ್ತು, ಏನಾದರೂ ಗಾಯವಾಗಿತ್ತು, ಸುಟ್ಟ ಕಲೆಗಳಾಗಿತ್ತು, ಗಾಯವಾಗಿತ್ತು ಅಂದಾಗ ಅವ್ರನ್ನ ಅಲ್ಲಿಂದ ಇಳಿಸಿದ ತಕ್ಷಣವೇ ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಗೆ ಪ್ರಾಥಮಿಕವಾಗಿ ಅವ್ರಿಗೆ ಸಿಗಬಹುದಾದಂತಹ ವೈದ್ಯಕೀಯ ನೆರವನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಈ ಹೊತ್ತಿನಲ್ಲಿ ಅವರನ್ನು ಶಿಫ್ಟ್ ಮಾಡೋದಕ್ಕೆ ಅಲ್ಲಿಂದ ನೋಡಿ ಮೇಲಿಂದ ಅವ್ರನ್ನ ಕೆಳಕ್ಕೆ ಇಳಿಸ್ಕೊಂಡು ಬರಲಿಕ್ಕೆ ಎಷ್ಟು ಮಂದಿ ರಕ್ಷಣಾ ಸಿಬ್ಬಂದಿಗಳು ಆ ಕ್ರೇನ್ನ ಒಳಕ್ಕಿರ್ತಾರೆ ಅನ್ನೋದನ್ನು ಕೂಡ ಈ ಮೂಲಕವಾಗಿ ತೋರಿಸಲಾಗ್ತಾ ಇದೆ. ಜನರಿಗೆ ಒಂದು ಅಂತಹ ಸಂದರ್ಭದಲ್ಲಿ ಸಮಾಧಾನ ಹೇಳೋದು, ಮಗದೊಂದು ಕಡೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡೋದು ಮತ್ತು ಕಟ್ಟಡದಲ್ಲಿ ಬೆಂಕಿ ತಗುಲಿದಂಥ ಹೊತ್ತಿನಲ್ಲಿ ಹೇಗೆ ಅದನ್ನು ನಂದಿಸಲಿಕ್ಕೆ ಪ್ರಯತ್ನಗಳಾಗುತ್ತೆ ಅನ್ನೋದರ ಅಣುಕು ಕವಾಯತ್ತು ನಡೀತಾ ಇದೆ. ಈಗ ನಮ್ಮ ಮುಂದೆ ರಕ್ಷಣಾ ಕಾರ್ಯಾಚರಣೆಯನ್ನು ನಿರ್ವಹಿಸಿದ ಅಗ್ನಿಶಾಮಕ ರಕ್ಷಣಾ ತಂಡ ಆ ಗಾಯಾಳುಗಳನ್ನು ವೈದ್ಯಕೀಯ ತಂಡಕ್ಕೆ ಹಸ್ತಾಂತರಿಸಲಿದ್ದು ಮುಂದಿನ ಚಿಕಿತ್ಸೆಗೆ ಅನುವು ಮಾಡಿಕೊಡಲಿದೆ. ತದನಂತರ ಬಂಧುಗಳು ತಮಗೆಲ್ಲರಿಗೂ ಗೊತ್ತಿದೆ, ಅಗ್ನಿಶಾಮಕ ಇಲಾಖೆಯ ಮೊದಲ ಆದ್ಯ ಕರ್ತವ್ಯ ಜೀವ ರಕ್ಷಣೆ, ನಂತರ ಅಗ್ನಿಶಮನ ಹಾಗೂ ಆಸ್ತಿಪಾಸ್ತಿಯ ರಕ್ಷಣೆ. ಅದರ ಅಂಗವಾಗಿ ಮೊದಲಿಗೆ ನಮ್ಮ ಅಗ್ನಿಶಾಮಕ ರಕ್ಷಣಾ ತಂಡ ಜೀವ ರಕ್ಷಣೆಯನ್ನು ಮಾಡಿದೆ. ಇಬ್ಬರು ಗಾಯಾಳುಗಳನ್ನು ರಕ್ಷಣೆ ಮಾಡಿಕೊಂಡು ಯಶಸ್ವಿಯಾಗಿ ಕೆಳಗೆ ತೆಗೆದುಕೊಂಡು ಅಗ್ನಿಶಾಮಕ ಸಿಬ್ಬಂದಿಗಳು ಇಂತಹ ಸಂದರ್ಭದಲ್ಲಿ ಅವರ ಕರ್ತವ್ಯ ಏನಾಗಿರುತ್ತೆ, ಹೇಗೆ ಅವರು ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ದೃಶ್ಯಗಳನ್ನು ಸಾಕ್ಷೀಕರಿಸಿ ತೋರಿಸಲಾಗ್ತಾ ಇದೆ. ಇಬ್ಬರು ಗಾಯಾಳುಗಳಿದ್ದರು, ಅವ್ರನ್ನ ಮೇಲಿಂದ ಕೆಳಕ್ಕೆ ಇಳಿಸಿದ ನಂತರದಲ್ಲಿ ಅವ್ರನ್ನ ಹೊರಗೆ ತಂದು ಹೆಗಲ ಮೇಲೆ ಹಾಕ್ಕೊಂಡು ನೇರ ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡ್ತಾರೆ, ಯಾಕಂದರೆ ಅವರು ಗಾಯಗೊಂಡಿರ್ತಾರೆ. ಹಲವಾರು ರೀತಿಯಲ್ಲಿ ಈ ಒಂದು ಯುದ್ಧ ತಾಲೀಮನ್ನು ನಡೆಸಲಾಗ್ತಾ ಇದೆ. ಮಾಕ್ ಡ್ರಿಲ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ರಕ್ಷಣೆಗಳು ಸಾಧ್ಯ, ಯಾವ್ಯಾವ ರೀತಿಯ ವಿಪತ್ತುಗಳು ಎದುರಾಗಬಹುದು, ಅಂತಹ ಸನ್ನಿವೇಶಗಳಲ್ಲಿ ನಾಗರಿಕರು ಯಾವ ರೀತಿಯ ಅಲರ್ಟ್ ಆಗಿರಬೇಕು ಅನ್ನೋದರ ಒಂದು ಉದಾಹರಣೆಯ ದೃಶ್ಯಗಳನ್ನು ತೋರಿಸ್ತಾ ಇದ್ದಾರೆ. ಕೆಲ ರಕ್ಷಣಾ ಸಿಬ್ಬಂದಿಗಳು ಗಾಯಗೊಂಡಂತಹ ಸಂದರ್ಭದಲ್ಲಿ ರೋಗಿಯನ್ನು ಎತ್ಕೊಂಡು ಬರೋದು ಹೇಗೆ, ಅವರಿಗೆ ಕೊಡಿಸುವಂತಹ ಟ್ರೀಟ್ಮೆಂಟ್ ಹೇಗಿರುತ್ತೆ ಮತ್ತು ತಕ್ಷಣಕ್ಕೆ ಬೇಕಾದಂತಹ ಲಭ್ಯತೆಗಳು ಅವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಅಲ್ಲಿ ಮಾಡಿಕೊಂಡಿರ್ತಾರೆ. ಜನರನ್ನು ಆ ಸಂದರ್ಭದಲ್ಲಿ ಗಾಬರಿಯಿಂದ ಹೊರಗೆ ತರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರ ಪಾತ್ರ ಹೇಗಿರುತ್ತೆ, ಅವರ ರೋಲ್ ಏನು, ಮತ್ತು ಎತ್ತರದ ಕಟ್ಟಡದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಕೆಳಗೆ ಫುಲ್ಲು ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿರುತ್ತೆ, ಅವರೆಲ್ಲ ಸೇಫ್ ಅಂತ ಮೇಲೆ ಹೋಗಿ ನಿಂತಿರ್ತಾರೆ, ಕೈ ಬೀಸಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೂಗ್ಕೋತಾ ಇರ್ತಾರೆ. ಆ ಕ್ಷಣ ಆ ಮೆಟ್ಲುಗಳ ಮೂಲಕನೋ ಲಿಫ್ಟ್ ಮೂಲಕನೋ ಹೋಗ್ತೀನಿ ರಕ್ಷಣೆ ಮಾಡ್ತೀನಿ ಅಂದರೆ ಸಾಧ್ಯ ಆಗಲ್ಲ. ಆಗ ಇಂತಹ ಬೃಹತ್ ಕ್ರೇನ್ಗಳ ನೆಸೆಸಿಟಿ ಬೀಳುತ್ತೆ. ಆಗ ಆ ಕಟ್ಟಡದಿಂದ ಅವ್ರನ್ನ ಹೇಗೆ ಕರ್ಕೊಂಡು ಬಂದು ಅವ್ರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಇದರಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳ ಪಾತ್ರ ಎಷ್ಟು ದೊಡ್ಡದಾಗಿರುತ್ತೆ, ಅವರ ಜವಾಬ್ದಾರಿ ಎಷ್ಟಿರುತ್ತೆ, ಆ ಪ್ರೆಷರ್ ಏನು, ಇದನ್ನು ಅರ್ಥೈಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದನ್ನು ತೋರಿಸ್ತಾ ಇರೋದು ಯಾಕೆ ಅಂದರೆ ನಾಳೆ ಇಂಥ ಸನ್ನಿವೇಶ ಬಂದಾಗ ನೀವು ಅವ್ರಿಗೆ ಆ ಕ್ಷಣಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಬೇಕು,
ಆಗ ಈಸಿ ಆಗುತ್ತೆ ಕೆಲಸಗಳು. ನಿಮ್ಮನ್ನು ರಕ್ಷಣೆ ಮಾಡೋ ವಿಷಯದಲ್ಲಾಗಿರ್ಬೋದು, ನಿಮಗೆ ಬೇಕಾದಂತಹ ವೈದ್ಯಕೀಯ ನೆರವನ್ನು ಕೊಡಿಸೋದು ವಿಷಯದಲ್ಲಿರಬಹುದು, ಯಾವುದೇ ಸನ್ನಿವೇಶಗಳಿದ್ರೂ ಕೂಡ ಇಬ್ಬರ ಕಡೆಯಿಂದನೂ ರೆಸ್ಪಾನ್ಸ್ ಸಿಕ್ಕಾಗ ಅದು ಬಹಳ ಈಸಿ ಆಗುತ್ತೆ ಆ ಮೂಮೆಂಟು. ಈಗ ಶಾಲೆ ಕಾಲೇಜಲ್ಲಿ ಯಾವುದೋ ಒಂದು ಕಟ್ಟಡದಲ್ಲಿ ಆಸ್ಪತ್ರೆಯಲ್ಲಿ ಸಿಕ್ಕಾಕೊಂಡವ್ರನ್ನ ರಕ್ಷಣೆ ಹೇಗೆ ಅನ್ನೋದನ್ನು ಕೂಡ ತೋರಿಸಲಾಗ್ತದೆ. ನಾವು ಈಗಾಗಲೇ ಹೇಳಿರುವ ಹಾಗೆ 90 ಮೀಟರ್ ಅಥವಾ 54 ಮೀಟರ್ ಎತ್ತರದಲ್ಲಿ ಕಾರ್ಯನಿರ್ವಹಿಸುವಾಗ ಅಲ್ಲಿ ಯಾವುದೇ ತರನಾದ ತೊಂದರೆ ಉಂಟಾಗಬಹುದು. ಆ ತೊಂದರೆಯ ಮಾಹಿತಿಯನ್ನು ಗ್ರೌಂಡ್ ಲೆವೆಲ್ ಸ್ಟಾಫ್ಗೆ ಮ್ಯಾನ್ಯುವಲ್ ಆಗಿ ನಾವು ತಂದೆ ಮಾಡೋದು, ತೋರಿಸೋದು, ತಿಳಿಸುವುದು ಕಷ್ಟ ಸಾಧ್ಯ. ಅದಕ್ಕಾಗಿಯೇ ಈ ವಾಹನದಲ್ಲಿ ಅತ್ಯಂತ ಸಂವೇದನಾಶೀಲ ಸಂವಹನ ವ್ಯವಸ್ಥೆ, ಕಮ್ಯುನಿಕೇಷನ್ ಸಿಸ್ಟಮ್ ಇದೆ. ಆ ಕಮ್ಯುನಿಕೇಷನ್ ಸಿಸ್ಟಮ್ ಮುಖಾಂತರ ಮೇಲೆ ಇರುವಂತಹ ಪರಿಸ್ಥಿತಿಯನ್ನು ಕೆಳಗಿನ ಗ್ರೌಂಡ್ ಸ್ಟಾಫ್ಗೆ ನಿಖರವಾಗಿ ತಿಳಿಸಿ ಇನ್ನು ಹೆಚ್ಚಿನ ಸಹಾಯ ಅಥವಾ ಪರಿಕರಗಳ ಅವಶ್ಯಕತೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಹ ವ್ಯವಸ್ಥೆ ಈ ವಾಹನದಲ್ಲಿದೆ.